ನಮಸ್ತೆ. ಮೇಕಪ್ ಮಾಡ್ಕೊಂಡಿರ್ತೀರಾ. ಸೊ ಮೇಕಪ್ ಮಾಡ್ಕೊಂಡಿದ್ಮೇಲೆ ನೀವು ಕರೆಕ್ಟಾಗಿ ಪ್ರಾಪರಾಗಿ ನಿಮ್ಮ ಮೇಕಪ್ನ ರಿಮೂವ್ ಮಾಡಲಿಲ್ಲ ಅಂತ ಅಂದರೆ ಸ್ಕಿನ್ನ ಸಾಕಷ್ಟು ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಏನು ಮಾಡಬೇಕು? ಡೈಲಿ ಮೇಕಪ್ ಮಾಡೋರಾದರೆ ನಾನಿವಾಗ ಹೇಳುವಂಥ ಒಂದು ಫೇಸ್ ಕ್ಲನ್ಸರ್ನ ನಿಮ್ಮ ಹತ್ರ ತೊಗೊಂಡು ಇಟ್ಕೊಂಡ್ರೆ ಐ ಥಿಂಕ್ ಬೆಸ್ಟ್ ಅಂತ ಅನಿಸುತ್ತೆ. ಅಥವಾ ನೀವು ನಾರ್ಮಲಾಗಿ ಯಾವಾಗಲೋ ಫಂಕ್ಷನ್ಸಲ್ಲಿ ಅಷ್ಟೇ ನಾನು ಮೇಕಪ್ ಮಾಡ್ತೀನಿ ಅಂತ ಅಂದಾಗ ಈ ಒಂದು ನಿಮ್ಮ ಮನೆಯಲ್ಲೇ ಇರುವಂಥ ಏನು ಟಿಪ್ಸ್ನ ಫಾಲೋ ಮಾಡಿದ್ರೆ ಸೊ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿ ಆಗುವಂತಹ ಪ್ರಾಬ್ಲಮ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಈ ಮೇಕಪ್ ಮಾಡಿದಾಗ ನೀವು ಏನು ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ವಾಟರ್ ಹಾಕಿ ನೀವು ಯೂಸ್ ಮಾಡುವಂತಹ ಫೇಸ್ ವಾಶ್ ಅಥವಾ ಸೋಪಿಂದ ಫೇಸ್ ವಾಶ್ ಮಾಡಿದ್ರೂ ಸಹ ಸ್ಕಿನ್ ಒಳಗಡೆ ಅಂದರೆ ಡೀಪಾಗಿ ಅಬ್ಸರ್ವ್ ಆಗಿರುತ್ತೆ ಅಲ್ವಾ, ಅದೆಲ್ಲವೂ ಕೂಡ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು 3-4 ದಿನ ನೀವು ಅದ್ರ ಮೇಲೇ ಮತ್ತೆ ಯಾವುದೋ ಒಂದು ಕ್ರೀಮ್ ಯಾವುದೋ ಒಂದು ಪೌಡರ್ನ ಅಪ್ಲೈ ಮಾಡ್ತೀರಾ, ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಸ್ಕಿನ್ ತುಂಬ ಡಲ್ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಾಕ್ ಅಂತ ಅನಿಸುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಈವನ್ ಪಿಂಪಲ್ಸ್ ಆಗೋದಕ್ಕೂ ಕೂಡ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ದಟ್ ಹಾಗಾಗಿ ನೀವು ಏನೇ ಮೇಕಪ್ ಮಾಡ್ಕೊಳ್ಳಿ ಅಥವಾ ಮೇಕಪ್ ಮಾಡ್ದಲೇ ಜಸ್ಟ್ ನಾರ್ಮಲ್ ಕ್ರೀಮ್ ಅಷ್ಟೇ ನೀವು ಅಪ್ಲೈ ಮಾಡ್ತೀರಾ ಅಂತ ಅಂದ್ರೂ ಈ ಒಂದು ಏನು ಪ್ರಾಪರ್ ವೇಯಿಂದ ನೀವು ಫೇಸ್ ವಾಶ್ ಮಾಡ್ಕೊಳ್ಳೋದಿದೆಯಲ್ವ, ಅದು ಸಖತ್ತು ಇಂಪಾರ್ಟೆಂಟ್. ಓಕೆ, ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಮೊದಲನೇದಾಗಿ ನೀವೇನಾದ್ರೂ ಅಪರೂಪಕ್ಕೆ ಅಥವಾ ಸಿಂಪಲಾಗಿ 9 to 5 cc ಕ್ರೀಮ್ ಈ ಥರ ಏನಾದರೂ ಕ್ರೀಮ್ಗಳನ್ನ ಯೂಸ್ ಮಾಡಿದ್ರೆ ಐ ಥಿಂಕ್ ಕೊಕೊನೆಟ್ ಆಯಿಲ್ ಏನಿರುತ್ತೆ ಇದರಿಂದ ನೀವು ಫೇಸ್ನ ನೀಟಾಗಿ ಮಸಾಜ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಬೆಟರ್. ಇನ್ ಕೇಸ್ ನೀವು ಇದನ್ನು ಯಾರ್ಯಾರು ಕೊಕೊನೆಟ್ ಆಯಿಲ್ನ ಬಳಸ್ಬೋದು ಅಂತಂದರೆ ನಾರ್ಮಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಈ ಥರದವ್ರಿಗೆ ಕೊಕೊನೆಟ್ ಆಯಿಲ್ನ ಬಳಸ್ಬೋದು. ಮಸಾಜ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಇನ್ ಕೇಸ್ ನಿಮ್ಮದು ಆಯಿಲಿ ಸ್ಕಿನ್ ಇತ್ತು, ಸೆನ್ಸಿಟಿವ್ ಸ್ಕಿನ್ ಇತ್ತು ಅಥವಾ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಅಂದರೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಾಕ್ಸಿ ಅಂತ. ಸೊ ಇದನ್ನು ಬೇಕಾದ್ರೂ ನೀವು ಏನೋ ತೊಗೋಬೋದು. ಇದು ಬಂದು ಡಬಲ್ ಕ್ಲೆನ್ಸಿಂಗ್ ಎಫೆಕ್ಟ್ ಇನ್ ಈ ಸಿಂಗಲ್ ವಾಶ್. ಅಂದರೆ ನೀವು ಜಸ್ಟ್ ಇದೊಂದನ್ನು ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಿದ್ರೆ ಸಾಕು, ತುಂಬ ಡೀಪಾಗಿ ಅಬ್ಸರ್ವ್ ಆಗಿ ಒಂದು ಇಂಪ್ಯೂರಿಟೀಸ್ ಏನಿರುತ್ತೆ ಅದೆಲ್ಲವನ್ನು ತೆಗೆದಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಇದನ್ನು ತುಂಬ ಸೆಲೆಬ್ರಿಟಿಗಳು ಜಾಸ್ತಿ ಈ ಒಂದು ಫೇಸ್ ವಾಶ್ನ ಕ್ಲೆನ್ಸರ್ನ ಉಪಯೋಗಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಳಿದ್ದೀನಿ. ಆ್ಯಂಡ್ ಅದಕ್ಕೋಸ್ಕರನೇ ರಿವ್ಯೂ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದೆ. ಸೊ ವರ್ತ್ ಇಟ್ ಅಂತ ಅನ್ನಿಸ್ತು. ನಾನು ಸಾಮಾನ್ಯ ಮೇಕಪ್ ಏನಾದರೂ ಮಾಡಿಕೊಂಡೆ ಅಂತ ಅಂದಾಗ ಇದನ್ನು ಬಳಸ್ತೀನಿ. ಅಪರೂಪಕ್ಕೆ ಅಂತ ಅಂದ್ಬಿಟ್ಟು ನೀವು ಬಳಸ್ಕೋಬೋದು. ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಆಮೇಲೆ ನಾನು ಬುಕ್ ಮಾಡಿ ಇದನ್ನು ಆಲ್ಮೋಸ್ಟ್ ಒಂದು 15-20 ದಿನ ಆದಮೇಲೆ ಇದು ನನಗೆ ಸಿಕ್ಕಿದೆ. ಇದು ಈಸಿಯಾಗಿ ನಿಮಗೆ ಸಿಗುತ್ತೆ ಅಂತ ಅಂದರೆ ಐ ಥಿಂಕ್ ಕೊಕೊನೆಟ್ ಆಯಿಲ್. ಸೊ ನೀವು ಆರಾಮಾಗಿ ಇದನ್ನು ಕೂಡ ಬಳಸ್ಬೋದು. ಆ್ಯಂಡ್ ಈಗ ಹೇಗೆ ನೀವು ಮಸಾಜ್ ಮಾಡಿ ಫೇಸ್ನ ಫಸ್ಟು ಏನು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ವೆರಿ ಸಿಂಪಲ್, ಬಟ್ ಈ ಸಿಂಪಲ್ ಟಿಪ್ಸ್ನೇ ನಾವು ಫಾಲೋ ಮಾಡ್ದಲೇ 30 ವರ್ಷ ದಾಟಿದ ನಂತರ ಅದೆಷ್ಟೋ ಹೆಣ್ಣು ಮಕ್ಕಳು ಮುಖನೇ ಒಂಥರ ತುಂಬ ಡಲ್ ಇರುತ್ತೆ, ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ, ಅಥವಾ ಸ್ಕಿನ್ನಲ್ಲಿ ಆ ಒಂದು ಗ್ಲೋನೆಸ್ ಇರೋದಿಲ್ಲ. ಅಂದರೆ ಸ್ಕಿನ್ ಕೇರ್ ಸರಿಯಾಗಿ ಪ್ರಾಪರಾಗಿ ಸಿಂಪಲ್ ಸ್ಟೆಪ್ಸ್ನೇ ಫಾಲೋ ಮಾಡಿರೋದಿಲ್ಲ. ಸೊ ದಟ್ ಇದು ತುಂಬ ಸಿಂಪಲ್ ಬಟ್ ತುಂಬ ಎಫೆಕ್ಟಿವ್. ನಿಮ್ಮ ಸ್ಕಿನ್ ತುಂಬ ವರ್ಷಗಳು ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಹೇಗೆ ಬಳಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆ, ಇವಾಗ ನಾನು ಈ ಥರ ಕಾಟನ್ ಪ್ಯಾಡ್ಗಳನ್ನು ತೊಗೊಂಡಿದ್ದೀನಿ. ಸೊ ಕಾಟನ್ ಬಾಲ್ಸ್ನ ಅಥವಾ ಕಾಟನ್ ಪ್ಯಾಡ್ ಬರುತ್ತೆ ಅದಾದರೂ ತೊಗೋಬೋದು, ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಇವಾಗ ಸದ್ಯಕ್ಕೆ ನಾನು ಕಾಟನ್ ಬಾಲ್ಸ್ ಇತ್ತು ಅದೇ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಕೈಗೆ ಹಾಕ್ಕೊಂಡು ಇನ್ ಕೇಸ್ ನೀವು ಅದನ್ನು ಈ ಒಂದು ನಾಕ್ಸಿ ಏನಿದೆ ಇದು ಆಯಿಲಿ ಸ್ಕಿನ್ ಮತ್ತು ಸೆನ್ಸಿಟಿವ್ ಈ ಥರ ಸ್ಕಿನ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಟ್ ಅದಕ್ಕೆ ಅದನ್ನು ತೋರಿಸಿದ್ದೀನಿ. ಯೂಶ್ವಲಿ ನಾನು ಕೊಕೊನೆಟ್ ಆಯಿಲ್ನೇ ಪ್ರಿಫರ್ ಮಾಡೋದು. ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಇರುವಂಥ ಬಿಸಿಯಿಂದ ಎಣ್ಣೆ ಏನು ಬೆಚ್ಚಗೆ ಅನ್ನಿಸ್ಬೇಕು. ವಿಡಿಯೋಯಲ್ಲಿ ಫಾಸ್ಟ್ ಫಾರ್ವರ್ಡ್ ಇದೆ, ನೀವು ಸ್ಲೋಲಿ ಮಸಾಜ್ ಮಾಡ್ಕೊಳ್ಳಿ ಫೇಸ್ನ. ಈವನ್ ನಿಮ್ಮದು ಡ್ರೈ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇದ್ರೂ ಕೂಡ
ಈ ಒಂದು ಆಯಿಲ್ ಮಸಾಜ್ ಏನಿರುತ್ತೆ ತುಂಬ ಒಳ್ಳೆಯದು. ರಿಂಕಲ್ಸ್ ಆಗೋದೇನಿರುತ್ತೆ ಅದನ್ನು ಸ್ಲೋ ಮಾಡುತ್ತೆ ಪ್ರೋಸೆಸ್ನ. ಮತ್ತು ಸ್ಕಿನ್ ಗ್ಲೋ ಬರೋದಕ್ಕೆ, ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಸ್ಕಿನ್ ಸಾಫ್ಟ್ ಆಗೋದಕ್ಕೆ, ಸ್ಕಿನ್ ಹೆಲ್ತಿಯಾಗಿ ಇರೋದಕ್ಕೆ ಓವರಾಲ್ ಈ ಒಂದು ಕೊಕೊನೆಟ್ ಆಯಿಲ್ ಮಸಾಜ್ ಇದೆಯಲ್ಲ ತುಂಬ ತುಂಬ ತುಂಬಾ ಒಳ್ಳೆಯದು. ನಾನು ಪ್ರತಿದಿನ ರಾತ್ರಿ ಮಲಗುವಾಗ ಕಂಪಲ್ಸರಿ ಮಾಡ್ತೀನಿ. ಈವನ್ ಡಬಲ್ ಚಿನ್ ಏನು ಇರುತ್ತೆ ಅದು ಕೂಡ ಆಗ್ದಲೇ ಇರೋದಕ್ಕೆ, ಮತ್ತು ಈ ಒಂದು ಫೇಸಲ್ಲಿ ಕೆಲವರಿಗೆ ಫ್ಯಾಟ್ ಇರುತ್ತೆ ಅಲ್ಲ ಅದು ಕೂಡ ಏನು ಆಗ್ದಲೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಹೇಳ್ತಾರಲ್ಲ, ನಮ್ಮವ್ರಿಗೆ ನಾವು ಟಿಪ್ಸ್ ಹೇಳ್ತಾ ಇದ್ದಾಗ ಅದನ್ನು ಫಾಲೋ ಮಾಡೋರಿಗಿಂತ ನಮ್ಮನ್ನು ಕೇಳಿಕೊಂಡು ಬೇರೆಯವರು ಅದನ್ನು ಫಾಲೋ ಮಾಡೋದೇ ಜಾಸ್ತಿ. ಸೊ ಹಾಗಾಗಿ ಈಗ ಅಷ್ಟು ಹೇರ್ ಕೇರು ಅಷ್ಟು ಇಲ್ಲ. ಮತ್ತು ಇನ್ನೊಂದು ಏನಂತ ಅಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ ಒಂದು ವಿಡಿಯೋ, ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಇವಾಗ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ನೀವು ಟೈಮ್ ತೊಗೊಂಡು ಆರಾಮಾಗಿ. ಜಸ್ಟ್ ನಾನು ನಿಮಗೆ ಒಂದು ರಫಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವನ್ ನಾನು ಜಸ್ಟ್ ಫೌಂಡೇಶನ್ ಅಷ್ಟೇ ಹಾಕಿದ್ದು, ತುಂಬ ಮೇಕಪ್ ಏನು ಮಾಡಿಲ್ಲ, ಜಸ್ಟ್ ವಿಡಿಯೋ ಪರ್ಪಸ್. ಲಿಪ್ಸ್ಟಿಕ್ ಆ್ಯಂಡ್ ನೀವು ಅಪ್ಲೈ ಮಾಡಿದಂಥ ಏನು ಫೌಂಡೇಶನ್ಸ್ ಎಲ್ಲವೂ ಕೂಡ ರಿಮೂವ್ ಆಗಿರುತ್ತೆ. ಸೊ ತುಂಬ ನೀಟಾಗಿ ನಿಮಗೆ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈಗ ಈ ಒಂದು ಕ್ಲೆನ್ಸರ್ನ ಬಳಸ್ಕೊಂಡು ನಾನು ಫೇಸ್ ವಾಶ್ ಮಾಡ್ತೀನಿ. ಫಸ್ಟು ಫೇಸ್ ವೆಟ್ ಮಾಡ್ಕೊಳ್ಬೇಕು. ವೆಟ್ ಮಾಡ್ಕೊಂಡಾದಮೇಲೆ ಜಸ್ಟ್ ನಾನು ಇದನ್ನು ಲಿಟಲ್ ಬಿಟ್ ಇಷ್ಟು ಒಂದು ಜೆಲ್ ಥರ, ಇದು ಯಾವುದೇ ಸ್ಮೆಲ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನಾನು ಇವಾಗ ವೆಟ್ ಮಾಡ್ತೀನಿ ಫೇಸ್ನ. ಓಕೆ, ವೆಟ್ ಮಾಡಿದ್ದೀನಿ. ನಾನು ಇವಾಗ ವೀಡಿಯೋಗೋಸ್ಕರ ಇಲ್ಲಿ ತೊಗೊಬಂದು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಯೂಶ್ವಲಿ ಇಲ್ಲಿ ವೈಟ್ ಹೆಡ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಮೂಗ್ ಸೈಡಲ್ಲಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮೂಗ್ ಮೇಲೆ. ಓಕೆ, ಇವಾಗ ಫೇಸ್ ವಾಶ್ ಮಾಡ್ತೀನಿ. ಓಕೆ, ಇವಾಗ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಮತ್ತು ಯಾವುದೇ ಮೇಕಪ್ ಅಂತ ಅಂದ್ಬಿಟ್ಟು ಏನೂ ಅಪ್ಲೈ ಮಾಡಿಲ್ಲ, ನೀವೇ ನೋಡಿದ್ದೀರಾ. ಸೊ ಈಗ ಆಫ್ಟರ್ ನನಗೆ 33 ಇಯರ್ಸ್ ಆಯ್ತು. 33 ಇಯರ್ಸ್ ಆದ್ರೂ ಕೂಡ ಆ್ಯಂಡ್ ಯಾವುದೇ ಮೇಕಪ್ ಏನೂ ಇಲ್ದಲೇ ಸ್ಕಿನ್ ಒಂದು ಗ್ಲೋನಲ್ಲಿ ಮೇಂಟೈನ್ ಆಗ್ತಾ ಇದೆ ಅಂತ ಅಂದರೆ, ಸೊ ದಟ್ ನೀವೇ ಯೋಚನೆ ಮಾಡಬೇಕು. ನಾವು ಫಸ್ಟಿಂದಲೂ ಒಂದು ವಸ್ತು ಇರಲಿ ಅಥವಾ ಏನೇ ಒಂದಿರಲಿ, ನಾವು ಅದನ್ನು ನೀಟಾಗಿ ಹೇಗೆ ಕಾಪಾಡಿಕೊಂಡು ಬಂದರೆ ಅದು ತುಂಬ ವರ್ಷ ಆದ್ರೂ ನಮ್ಮ ಹತ್ರ ಲೈಫ್ ಇರುತ್ತೆ ಅಲ್ವಾ. ಅದೇ ರೀತಿ ನಮ್ಮ ಸ್ಕಿನ್ನು ಅಷ್ಟೇ, ನಾವು ಹೇಗೆ ಕಾಪಾಡಿಕೊಂಡು ಬರ್ತೀವಿ ಅಂದರೆ ನೀಟಾಗಿ 2 ಟೈಮ್ಸ್ ಫೇಸ್ ವಾಶ್ ಮಾಡೋದಿರ್ಬೋದು, ಅಥವಾ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಫೇಸ್ ವಾಶ್ಗಳಿರ್ಬೋದು, ಅಥವಾ ಕ್ರೀಮ್ಗಳಿರ್ಬೋದು, ಅಥವಾ ಫೌಂಡೇಶನ್ಸ್ ಇರ್ಬೋದು. ಆ್ಯಂಡ್ ಮೇಕಪ್ ಆದಷ್ಟು ಸ್ವಲ್ಪ ಫಂಕ್ಷನ್ಸು ಮತ್ತೊಂದು ಅಂತ ಅಂದಾಗ ಮಾತ್ರ ಯೂಸ್ ಮಾಡೋ ಥರ. ಮತ್ತು ಅದರ ಮಿಡಲಲ್ಲಿ ಕಂಪಲ್ಸರಿ ನಾವು ಡೈಲಿ ಯೂಸ್ ಮಾಡಲೇಬೇಕು ಮೇಕಪ್ ಅಂತ ಅಂದಾಗ ಸ್ಕಿನ್ ಕೇರ್ ತೊಗೊಳ್ಳೋದಿರ್ಬೋದು. ಇದೆಲ್ಲವೂ ತುಂಬಾ ಇಂಪಾರ್ಟೆಂಟು ನಮ್ಮ ಸ್ಕಿನ್ ಚೆನ್ನಾಗಿ ಇರೋದಕ್ಕೆ. ಸೊ ದಟ್ ನಾನು ನನ್ನ ಕೈಲಿ ಆದಷ್ಟು ನೀಟಾಗಿ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಹೇಳೋದು, ಯಾವಾಗಲೂ ಸೆಲ್ಫ್ ಲವ್ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೋಡಿದಾಗ ನೀವು ಕನ್ನಡಿಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ ಖುಷಿ ಆಗುತ್ತಲ್ವ, ನಿಮ್ಮ ಸ್ಕಿನ್ನನ್ನು ನೋಡಿದಾಗ, ಅಥವಾ ನಿಮಗೆ ಯಾರೋ ಒಬ್ಬರು ಕಾಂಪ್ಲಿಮೆಂಟ್ರಿನ ಕೊಟ್ಟಾಗ, ನಿಮ್ಗೆ ಯಾರೋ ಒಬ್ಬರು ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ, ಸೊ ಇದೆಲ್ಲವೂ ಒಂಥರ ಪಾಸಿಟಿವ್ ಅಲ್ವಾ. ಸೊ ದಟ್ ಹಾಗಾಗಿ ಈ ಫೇಸ್ ಕ್ಲೆನ್ಸರ್ ಏನು ತೋರಿಸ್ದೆ ನಾನು, ನಾಕ್ಸಿ, ಇದನ್ನು ನೀವು ಕೇಳ್ಬೋದು ಏನು ಡ್ರೈ ಸ್ಕಿನ್ ಅವರು ಬಳಸಬಾರ್ದಾ ಅಥವಾ ನಾರ್ಮಲ್ ಸ್ಕಿನ್ ಅವರು ಬಳಸಬಾರ್ದಾ ಅಂತ. ಕಾಸ್ಟು ಸ್ವಲ್ಪ ಜಾಸ್ತಿ ಇದೆ, 700 ಸಮಥಿಂಗ್ ಇದೆ. ನೀವು ಯಾವಾಗಲಾದ್ರು ಮೇಕಪ್ ಮಾಡಿದಾಗ ಬೇಕಾದರೆ ಅದು ಮೇಕಪ್ ರಿಮೂವ್ ಆಗೋದಕ್ಕೆ ಅಂತ ಅಂದ್ಕೊಂಡು, ಸೊ ನೀವು ವಾರಕ್ಕೆ 1 ಅಥವಾ 2 ದಿನ ಅದನ್ನು ಫೇಸ್ಗೆ ಯೂಸ್ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು. ಆ್ಯಂಡ್ ಬಳಸ್ಬೋದು. ಇನ್ನು ನೀವು ಆಯಿಲಿ ಸ್ಕಿನ್ ಇದ್ದು ಮೇಕಪ್ ಕಂಪಲ್ಸರಿ ಮಾಡ್ತಾ ಇರ್ತೀರಾ, ಆಫೀಸ್ಗೆ ರೆಗ್ಯುಲರಾಗಿ 9 to 5 CC ಕ್ರೀಮ್ ಅಥವಾ ಸಮಥಿಂಗ್ ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದರೆ
ಸೊ ಖಂಡಿತ ಬಳಸ್ಬೋದು. ಆ್ಯಂಡ್ ಡ್ರೈ ಸ್ಕಿನ್ ಅವ್ರು ಏನಾದರೂ ಈ ಒಂದು ಫೇಸ್ ಕ್ಲೆನ್ಸರ್ನ ಬಳಸಿದ್ರಿ ಅಂತ ಅಂದರೆ ಮಾಯ್ಶ್ಚರೈಸರ್ನ ಬಳಸೋದನ್ನು ಮರಿಬೇಡಿ. ಸೆಟಫಿಲ್ ಈಸ್ ದ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಸೆಟಫಿಲ್ ಬಂದು ಅದು ಆಯಿಲಿ ಸ್ಕಿನ್ ಅವ್ರಿಗೂ ಸಿಗುತ್ತೆ, ನಾರ್ಮಲ್ ಡ್ರೈ ಎಲ್ಲ ಸ್ಕಿನ್ ಅವ್ರಿಗೂ ಸಿಗುತ್ತೆ. ಫ್ರಾಗ್ರೆನ್ಸ್ ಇರೋದಿಲ್ಲ, ತುಂಬ ಲೈಟ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಎಸ್, ಇದು ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.